ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡುವ ಮೂಲಕ ಕೇಳ್ತಾ ಇದ್ರಿ, ಸರ್ ಕೌಶಲ್ಯ ಕನ್ನಡ ವಿಡಿಯೋ ಮಾಡಿ ಅಂತ. ಇಲ್ಲಿ ವಿಶೇಷತೆ ಏನಂತಂದರೆ, 2ನೇ ಸೆಮೆಸ್ಟರ್ನಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮದ 2ನೇ ಸೆಮೆಸ್ಟರ್ನಲ್ಲಿ ಬರುವ BCom, BA, BSW, BSc, BCA ಹಾಗೂ BBA ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಕೌಶಲ್ಯ ಕನ್ನಡದ ಪಠ್ಯಕ್ರಮ ಇದೆ. ಇಲ್ಲಿ ಬರುವ ವೇದಿಕೆ ಕಾರ್ಯಕ್ರಮದ ವಿಧಗಳು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ತಾವು ಆಲಿಸಬಹುದು. ಎಲ್ಲರಿಗೂ ಒಂದೇ ರೀತಿಯಾದ ಕೌಶಲ್ಯ ಕನ್ನಡ ಇರ್ತದೆ, ಕೌಶಲ್ಯ ಕನ್ನಡದ ಪಠ್ಯ ಇರ್ತದೆ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ಕೋಬಹುದು. ಬನ್ನಿ ವಿದ್ಯಾರ್ಥಿಗಳೇ, ಇದು ನಿಮಗೆ 10 ಅಂಕದ ಮತ್ತು 5 ಅಂಕದ ಮತ್ತು 1 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಹಾಯಕವಾಗಬಹುದು. ಬಹಳ ಸರಳವಾಗಿ ಅಚ್ಚುಕಟ್ಟಾಗಿ ನಿಮಗೆ ಈ ನೋಟ್ಸನ್ನು ತಯಾರಿಸಿ ಕೊಡ್ತಾ ಇದ್ದೇನೆ. ಈಗ ಚರ್ಚೆ ಮಾಡುತ್ತಾ ಸಾಗೋಣ. ಅರ್ಥ, ಇಲ್ಲಿ ಮೊದಲಿಗೆ ವೇದಿಕೆ ಕಾರ್ಯಕ್ರಮದ ವಿಧಗಳು, ಅದರ ಅರ್ಥವನ್ನು ನೋಡೋಣ. ಇಲ್ಲಿ ಅರ್ಥ ಹೀಗಿದೆ: ಪ್ರೇಕ್ಷಕರ ಎದುರು ನೇರವಾಗಿ ನಡೆಯುವ ಪ್ರದರ್ಶನಗಳು ಅಂತ ಅರ್ಥ. ವೇದಿಕೆ ಕಾರ್ಯಕ್ರಮ ಅಂತಂದರೆ ಪ್ರೇಕ್ಷಕರ ಎದುರು ನೇರವಾಗಿ ನಡೆಯುವ ಪ್ರದರ್ಶನಗಳು. ವಿದ್ಯಾರ್ಥಿಗಳು ಇದನ್ನು ಬರೆದಿಟ್ಕೋಬೋದು. ಇನ್ನು ವೇದಿಕೆ ಅಂತಂದರೆ ಏನು? ಜನರ ಮುಂದೆ ನಡೆಯುವ ಒಂದು ಸ್ಥಳ, ಕಾರ್ಯಕ್ರಮ ನಡಲಿಕ್ಕೆ ಇರುವಂಥ ಒಂದು ಸ್ಥಳ ಅಂತ ಅರ್ಥ. ಕಾರ್ಯಕ್ರಮ ಎಂದರೆ ಒಂದು ಯೋಜಿತ ಕಾರ್ಯ ಅಥವಾ ಪ್ರದರ್ಶನ. ಒಟ್ಟಿನಲ್ಲಿ ವೇದಿಕೆಯ ಮೇಲೆ ಜನರ ಮುಂದೆ ನಡೆಯುವ ಒಂದು ಯೋಜಿತವಾದ ಪ್ರದರ್ಶನವಾಗಿದೆ. ಇದು ಮುಖ್ಯ. ಇದನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ವೇದಿಕೆಯ ಮೇಲೆ ಜನರ ಮುಂದೆ ನಡೆಯುವ ಒಂದು ಯೋಜಿತ ಪ್ರದರ್ಶನ, ಇದಕ್ಕೆ ವೇದಿಕೆಯ ಕಾರ್ಯಕ್ರಮ ಎಂದು ಕರಿತೇವೆ. ಇನ್ನಷ್ಟು ವಿವರಣೆ: ವೇದಿಕೆ ಕಾರ್ಯಕ್ರಮಗಳು ಪ್ರೇಕ್ಷಕರ ಎದುರು ನೇರವಾಗಿ ನಡೆಯುವ ಪ್ರದರ್ಶನಗಳು. ಉದಾಹರಣೆಗೆ ನೃತ್ಯ ಆಗಿರ್ಬೋದು, ನೃತ್ಯ ಕಾರ್ಯಕ್ರಮ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ನಾಟಕ ಪ್ರದರ್ಶನ ಆಗಿರ್ಬೋದು, ಭಾಷಣ ಇತ್ಯಾದಿಗಳಾಗಿ ನಡೆಯುವ ಈ ಕಾರ್ಯಕ್ರಮಗಳು ಜನರಿಗೆ ಮನೋರಂಜನೆಯನ್ನು ಒದಗಿಸ್ತವೆ ಅಥವಾ ವಿವಿಧ ವಿಜ್ಞಾನ, ಶಿಕ್ಷಣ, ಸಂಸ್ಕೃತಿ, ಅರಿವು ನೀಡುವ ಉದ್ದೇಶವನ್ನು ಇವು ಹೊಂದಿರ್ತವೆ. ಮುಂದೆ ಜನರ ಮುಂದೆ ನಡೆಸುವ ವಿವಿಧ ರೀತಿಯ ಮನೋರಂಜನೆ, ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ, ಸಾಮಾಜಿಕ ಉದ್ದೇಶಗಳನ್ನು ಹೊಂದಿರುವ ಸಂಘಟನಾ ಚಟುವಟಿಕೆ ಅಂತಲೂ ಕೂಡ ಇಲ್ಲಿ ಬರೀಬಹುದು. ಇಲ್ಲಿ ವ್ಯಾಖ್ಯೆ ಕೊಟ್ಟಿದ್ದೇನೆ, ವ್ಯಾಖ್ಯಾನ ಮಾಡಿದ್ದೇನೆ. ಇದನ್ನು ಕೂಡ ತಮ್ಮ ಪರೀಕ್ಷೆಯಲ್ಲಿ ಬರೆದರೆ ನಿಮಗೆ ಒಂದು ಉತ್ತಮ ಅಂಕಗಳು ಸಿಗ್ಬೋದು. ವ್ಯಾಖ್ಯೆ ಏನಿರ್ಬೋದು ಅಂತಂದರೆ, ಜನರನ್ನು ಒಂದೇ ಸ್ಥಳದಲ್ಲಿ ಇರಿಸಿ ಅವರಿಗೆ ಮನೋರಂಜನೆಯ ಜ್ಞಾನ, ಸಾಂಸ್ಕೃತಿಕ ಅನುಭವಗಳನ್ನು ನೀಡುವ ಕಾರ್ಯಕ್ರಮಗಳನ್ನು ವೇದಿಕೆಯ ಕಾರ್ಯಕ್ರಮ ಎಂದು ಕರೆಯುತ್ತೇವೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಜನರನ್ನು ಒಂದೇ ಸ್ಥಳದಲ್ಲಿ ಇರಿಸಿ ಅವರಿಗೆ ಮನೋರಂಜನೆಯ ಜ್ಞಾನ ಮತ್ತು ಸಾಂಸ್ಕೃತಿಕ ಅನುಭವಗಳನ್ನು ನೀಡುವ ಕಾರ್ಯಕ್ರಮಗಳನ್ನು ವೇದಿಕೆಯ ಕಾರ್ಯಕ್ರಮ ಎಂದು ಕರೆಯುವರು. ಇಲ್ಲಿ ಸಾಂಸ್ಕೃತಿಕ ಅನುಭವಗಳಂತಂದರೆ ಎಲ್ಲವೂ ಕೂಡ ಬಂದು, ಹಾಗೆ ವೇದಿಕೆಯ ಕಾರ್ಯಕ್ರಮದ ಉದ್ದೇಶಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಇದನ್ನು ಕೂಡ ಆಲಿಸಬಹುದು. ಇದನ್ನು ತಾವು ಪರೀಕ್ಷೆಯಲ್ಲಿ ಬರೆದದ್ದೇ ಆದರೆ ನಿಮಗೆ ಅಧಿಕವಾದ ಅಂಕ ಸಿಗ್ತವೆ. ವೇದಿಕೆಯ ಕಾರ್ಯಕ್ರಮದ ಉದ್ದೇಶಗಳೇನಿರ್ತವೆ ಅಂತಂದರೆ, ಮನೋರಂಜನೆಯನ್ನು ನೀಡುವುದು, ಜ್ಞಾನವನ್ನು ವಿಸ್ತರಿಸುವುದು, ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವುದು, ಜನರಲ್ಲಿ ಏಕತೆಯನ್ನು ಬೆಳೆಸುವುದು. ಹಾಗೆ ನೋಡುತ್ತಾ ಸಾಗೋದಾದರೆ ವಿಚಾರ ವಿನಿಮಯಕ್ಕೆ ಅವಕಾಶ ಕಲ್ಪಿಸುವುದು, ಭವ್ಯ ಸನಾತನ ಸಂಸ್ಕೃತಿಯನ್ನು ಪರಿಚಯಿಸುವುದು. ಹೀಗೆ ನಿಮಗೆ ಇದರೊಂದಿಗೆ ಇದೇ ರೀತಿಯಾದ ಇನ್ನಷ್ಟು ಅಂಶಗಳನ್ನು ಜೋಡಿಸಿಕೊಂಡು ಪರೀಕ್ಷೆಯಲ್ಲಿ ಬರೆದಿದ್ದೇ ಆದರೆ ಉತ್ತಮ ಅಂಕಗಳು ಸಿಗುವ ಸಾಧ್ಯತೆ ಇರ್ತದೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಅನುಸರಿಸುವ ಮಾರ್ಗಗಳು ಅಂತ ಇವೆ. ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ, ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಮನೋರಂಜನೆ, ಶಿಕ್ಷಣ ಹಾಗೂ ಸಂಸ್ಕೃತಿ ಎಂಬ ಈ 3 ಅನುಭವಗಳನ್ನು ನೀಡಲು ಉದ್ದೇಶಿಸಿರಬೇಕು. ವೇದಿಕೆ ಕಾರ್ಯಕ್ರಮದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಈ ಮೇಲಿನ 3 ಹಂತಗಳಲ್ಲಿ ಮುನ್ನಡೆಸಬೇಕಾಗುತ್ತದೆ. ಕಾರ್ಯಕ್ರಮದ ಯಶಸ್ಸು ಈ 3 ಹಂತಗಳನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸಿಕೊಳ್ಳುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನು ಕಾರ್ಯಕ್ರಮ ಸಂಘಟನಾ ಸಮಿತಿ ಗಮನಿಸಿರಬೇಕು. ಕಾರ್ಯಕ್ರಮದ ನಿರ್ವಹಣೆಯ ಸೂತ್ರ ಒಬ್ಬನ ಕೈಯಲ್ಲಿ ಇದ್ದರೆ ನಿಭಾಯಿಸುವ ಕಾರ್ಯಕ್ಷಮತೆ ಪ್ರತಿಯೊಬ್ಬ ಸಂಘಟನಾ ಸದಸ್ಯನದ್ದಾಗಿರಬೇಕು. ಒಂದು ಸಂಸ್ಥೆ, ಸಂಘಟನೆ, ಶಾಲೆ, ಕಾಲೇಜು, ಫೌಂಡೇಶನ್, ಪರಿಷತ್ತು ಇತ್ಯಾದಿ ಯಾವುದೇ ಇರಲಿ, ಅವರೆಲ್ಲರೂ ಸೇರಿ ಜನರಿಗೆ, ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ, ಸಹೃದಯರಿಗೆ ಅನೇಕ ವೇದಿಕೆ ಕಾರ್ಯಕ್ರಮವನ್ನು
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಾಹಿತಿಗಳನ್ನು ಸಂದೇಶಗಳನ್ನು ರವಾನಿಸುತ್ತಾರೆ. ಕಾಲೇಜಿನ ವಿದ್ಯಾರ್ಥಿಗಳು, ಸಾಹಿತಿಗಳು, ಶಿಕ್ಷಕರು ಇತ್ಯಾದಿಯವರು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಸಾಮಾನ್ಯವಾಗಿ ನಾವು ನೋಡೋದಾದರೆ ಈ ಮೇಲಿನ ವ್ಯಕ್ತಿಗಳು ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾಹಿತಿಗಳು ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಲು ಹಿಂಜರಿಯುತ್ತಾರೆ. ಈ ನಿಟ್ಟಿನಲ್ಲಿ ಅನೇಕ ವೇದಿಕೆಯ ಕಾರ್ಯಕ್ರಮಗಳನ್ನು ಸಂಘಟಿಸುವ ವಿಧಾನಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದದ್ದು ಅಗತ್ಯವಾಗಿದೆ. ಹಾಗಾದರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ನಾವು ನಡೆಸ್ತೇವೆ, ವಿಧಗಳೇನು ಅನ್ನೋದನ್ನು ನೋಡೋಣ. ನಿಮಗೆ 5 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಬಹುದು. ವೇದಿಕೆಯ ಕಾರ್ಯಕ್ರಮದ ವಿಧಗಳು ಯಾವುವು ಬರೆಯಿರಿ ಅಂತ ಏನಾದರೂ ನಿಮಗೆ ಪ್ರಶ್ನೆ ಬಂದರೆ ಈ ಕೆಳಗಿನ ವಿಧಗಳನ್ನು ಬರೆಯಬಹುದು. ಮತ್ತು ನಿಮಗೆ ಗೊತ್ತಿರುವ ಪರಿಚಯ ಇರುವ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನೀವು ಬರಿಬೋದು. ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಅಂತ ಒಂದು ಕಾರ್ಯಕ್ರಮ ಇರಬಹುದು. ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ವಿಶೇಷ ಉಪನ್ಯಾಸ, ಅನುಭವಿ ಶಿಕ್ಷಕರಿಂದ ಅಥವಾ ರಿಸೋರ್ಸ್ ಪರ್ಸನ್ಗಳನ್ನು ಕರೆಯಿಸಿ ವಿಶೇಷ ಉಪನ್ಯಾಸ ಸಮಾರಂಭದ ಕಾರ್ಯಕ್ರಮವನ್ನು ಕೂಡ ಇಟ್ಕೋಬೋದು. ವಿಶ್ವವಿದ್ಯಾಲಯದ ಘಟಿಕೋತ್ಸವಗಳು ಪ್ರತಿ ವರ್ಷ ನಡೀತಕ್ಕಂಥದ್ದು. ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ, ಕನ್ನಡ ನುಡಿಸಿರಿ ಪ್ರಶಸ್ತಿ ಸಮಾರಂಭ. ಹೀಗೆ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡುತ್ತಾ ಹೋದರೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಬರಿಬೋದು. ಕನ್ನಡ ನುಡಿಸಿರಿ ಪ್ರಶಸ್ತಿ ಸಮಾರಂಭ, ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ, ಗಣರಾಜ್ಯೋತ್ಸವ ಕಾರ್ಯಕ್ರಮ, ಜನ್ಮ ಶತಮಾನೋತ್ಸವ ಸಮಾರಂಭ, ಸರ್ಕಾರದ ಯೋಜನೆಗಳ ಲೋಕಾರ್ಪಣೆಯ ಸಮಾರಂಭ. ಹೀಗೆ ಬರೆಯುತ್ತಾ ಹೋದರೆ ಪಟ್ಟಿಗಳು ಸಾಕಾಗೋದಿಲ್ಲ. ಸರ್ಕಾರದ ಯೋಜನೆಗಳ ಲೋಕಾರ್ಪಣೆಯ ಸಮಾರಂಭ, ಚರ್ಚಾ ಸ್ಪರ್ಧೆಗಳು, ಕ್ವಿಜ್ ಕಾರ್ಯಕ್ರಮಗಳು, ಹೀಗೆ ನಿಮಗೆ ಗೊತ್ತಿರುವ ಕಾರ್ಯಕ್ರಮಗಳ ಪಟ್ಟಿಯನ್ನು ಇಲ್ಲಿ ತರಬಹುದು. ಪ್ರಬಂಧ ಸ್ಪರ್ಧೆ, ಜಾಗೃತಿ ನಾಟಕಗಳು, ಗೌರವ ಸನ್ಮಾನ ಕಾರ್ಯಕ್ರಮಗಳು, ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮಗಳು, ಇತ್ತೀಚೆಗೆ ಜನ್ಮದಿನ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡುವುದು ಕೂಡ ಈ ರೂಢಿಯಾಗಿದೆ. ಹೀಗೆ ನಿಮಗೆ ಸಾಕಷ್ಟು ಗೊತ್ತಿರುವ ಕಾರ್ಯಕ್ರಮಗಳನ್ನು ಇಲ್ಲಿ ಈ ಪಟ್ಟಿಗೆ ಜೋಡಿಸಿದ್ದೆ ಆದರೆ ನಿಮಗೆ ಉತ್ತಮ ಅಂಕಗಳು ಸಿಗ್ತವೆ. ಹಾಗಾದರೆ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸುವುದು, ಇನ್ವಿಟೇಷನ್ ಕಾರ್ಡ್ ಅಂತ ಕರಿತೀವಲ್ಲ, ಅದನ್ನು ಹೇಗೆ ಸಿದ್ಧಪಡಿಸಬಹುದು ಅಥವಾ ಅದರ ರೂಪರೇಷೆಗಳೇನು, ಅದನ್ನು ಸಿದ್ಧಪಡಿಸಬೇಕಾದ್ರೆ ಏನೇನು ನಿಯಮಗಳನ್ನು ಒಳಗೊಂಡಿರಬೇಕು ಅನ್ನೋದನ್ನು ಇಲ್ಲಿ ನಾವು ಈಗ ನೋಡೋಣ. ನಿಮಗೂ ಕೂಡ ನಾಳೆ ಪರೀಕ್ಷೆಯಲ್ಲಿ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸುವುದು ಹೇಗೆ ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಈ ಉತ್ತರ ಸರಿಯಾಗಿರ್ತದೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಮೊದಲು ವ್ಯವಸ್ಥಿತವಾದ ಸುಸಜ್ಜಿತವಾದ ಯೋಜನೆ ಅತ್ಯವಶ್ಯಕ. ಇದು ಭಾಳ ಮುಖ್ಯ. ಈ ಅಂಶವನ್ನು ನೀವು ಪರೀಕ್ಷೆ ಮತ್ತು ಉತ್ತರದಲ್ಲಿ ಹಾಕ್ಬೋದು. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಮೊದಲು ವ್ಯವಸ್ಥಿತವಾದ ಸುಸಜ್ಜಿತವಾದ ಯೋಜನೆ ಅತ್ಯವಶ್ಯಕ. ಅಂದರೆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸಂಘಟಿಸಿದರೆ ಅರ್ಧ ಯಶಸ್ಸು ಕಂಡಂತೆ. ಆದ್ದರಿಂದ ಕಾರ್ಯಕ್ರಮದ ದಿನಾಂಕ ಘೋಷಣೆಯಾದ ತಕ್ಷಣ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಆಹ್ವಾನಿಸಬೇಕಾದ ಅತಿಥಿ ಗಣ್ಯರ ಸಂಪನ್ಮೂಲ ವ್ಯಕ್ತಿಗಳ ವಿವರ, ಮುಖ್ಯ ಅತಿಥಿಗಳು, ಗೌರವ ಅತಿಥಿಗಳು, ಅಧ್ಯಕ್ಷತೆ, ಗೌರವ ಉಪಸ್ಥಿತಿ, ವಿವಿಧ ವೇದಿಕೆಯ ಸಂಚಾಲಕರು, ಗೋಷ್ಠಿಗಳ ವಿವರ, ಸ್ಥಳ, ದಿನಾಂಕ, ಸಮಯ, ಸರ್ವರಿಗೂ ಸ್ವಾಗತವೆಂಬ ವಿನಂತಿ, ಕಾರ್ಯಕ್ರಮದ ಸಂಯೋಜಕರ ವಿಳಾಸದ ವಿವರ ಇತ್ಯಾದಿ ಒಳಗೊಂಡ ಆಕರ್ಷಕ ಪುಟವಿನ್ಯಾಸ ಮಾಡಿದ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಆಯಾ ಕಾರ್ಯಕ್ರಮಕ್ಕೆ ತಕ್ಕಂತೆ ಪುಟವಿನ್ಯಾಸ, ಅಕ್ಷರ ಶೈಲಿ, ಚಿತ್ರ ಬದಲಾಯಿಸಿ ಸುಂದರವಾಗಿ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಕಾರ್ಯಕ್ರಮ ಪತ್ರಿಕೆಯನ್ನು ಸಿದ್ಧಪಡಿಸಬಹುದು. ನಿಮಗೆ ಏನಾದರೂ 5 ಅಂಕಕ್ಕೆ ಆಹ್ವಾನ ಪತ್ರಿಕೆಯನ್ನು ಹೇಗೆ ಸಿದ್ಧಪಡಿಸಬಹುದು ಅನ್ನೋ ಪ್ರಶ್ನೆ ಬಿದ್ದರೆ ಈ ಮೇಲಿನ ಉತ್ತರವನ್ನು ವಿವರಣೆಯನ್ನು ಬರೆಯಿರಿ. ಉದಾಹರಣೆಗೆ ವಿವಾಹ ಆಮಂತ್ರಣ ಪತ್ರಿಕೆ, ನಾಮಕರಣ ಆಮಂತ್ರಣ ಪತ್ರಿಕೆ, ಹುಟ್ಟುಹಬ್ಬದ ಆಮಂತ್ರಣ ಪತ್ರಿಕೆ, ಗೃಹ ಪ್ರವೇಶದ ಆಮಂತ್ರಣ ಪತ್ರಿಕೆ, ವಿಚಾರ ಸಂಕಿರಣ, ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ, ಬೀಳ್ಕೊಡುಗೆಯ ಕಾರ್ಯಕ್ರಮ ಇತ್ಯಾದಿಗಳಾಗಿ ಇಲ್ಲಿ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸಬಹುದು. ಕಾರ್ಯಕ್ರಮವನ್ನು ಸಿದ್ಧಪಡಿಸುವಾಗ ಯಾವ ರೀತಿ ಪಟ್ಟಿ ತಯಾರಿಸಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರ ಮೇಲೂ ಕೂಡ ನಿಮಗೆ 5 ಅಂಕಕ್ಕೆ ಪ್ರಶ್ನೆ ಕೇಳ್ಬೋದು. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಅದರ ರೂಪರೇಷೆಗಳ ಪಟ್ಟಿ ಅವಶ್ಯಕ. ಆ ರೂಪರೇಷೆಗಳ ವಿವರವೇ ಸಮಾರಂಭದ ಕಾರ್ಯಕ್ರಮ ಪಟ್ಟಿ. ಇದನ್ನು ತಯಾರಿಸಲು ಎಲ್ಲ ಸಂಘಟಕರು ಒಂದೇ ಕಡೆ ಸೇರಿ ಚರ್ಚಿಸಿ ಯಾರು ಯಾವ ಕಾರ್ಯಕ್ರಮಗಳನ್ನು ಹಂಚಿಕೊಳ್ಳಬೇಕು ಮತ್ತು ನಿರ್ವಹಿಸಬೇಕು ಎಂಬುದನ್ನು ಮೊದಲು ತಿಳಿಸಿ ತಯಾರಿ ಮಾಡಿಕೊಳ್ಳಲು ಸೂಚಿಸಬೇಕು. ಜೊತೆಗೆ
ಪ್ರಾರ್ಥನೆ, ಸ್ವಾಗತ, ಅತಿಥಿಗಳ ಪರಿಚಯ, ಪ್ರಾಸ್ತಾವಿಕ ನುಡಿ, ಸತ್ಕಾರ, ಪ್ರತಿಭಾ ಪುರಸ್ಕಾರ, ಗೌರವ ಸನ್ಮಾನ, ಬಹುಮಾನ ವಿತರಣೆ ಇತ್ಯಾದಿಗಳನ್ನು ಒಬ್ಬರೇ ನಿರ್ವಹಿಸುವುದಕ್ಕಿಂತ ಸಂಸ್ಥೆಯ ಸದಸ್ಯರ ಸಹಾಯದಿಂದ ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಒಂದೊಂದು ಕಾರ್ಯಕ್ರಮಗಳನ್ನು ಹಂಚಿಕೊಂಡು ಕಾರ್ಯಕ್ರಮ ಸಂಘಟನಾಕಾರರ ಸಹಾಯದಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ. ಕಾರ್ಯಕ್ರಮ ಸಿದ್ಧತೆಯ ವಿಧಾನಗಳು ಇಲ್ಲಿ ಕೊಟ್ಟಿದ್ದೇನೆ. ಇದನ್ನು ಕೂಡ ನಿಮಗೆ 5 ಅಂಕಕ್ಕೆ ಕೇಳಬಹುದು. ಕಾರ್ಯಕ್ರಮ ಸಿದ್ಧತೆಯ ವಿಧಾನಗಳನ್ನು ಬರೆಯಿರಿ ಅಂತ ಕೇಳಬಹುದು. ಅದಕ್ಕೆ ಈ ಪಾಯಿಂಟ್ಸ್ಗಳನ್ನು ಬರೆದು ಇದನ್ನು ವಿವರಣೆ ಮಾಡಿದ್ದೆ ಆದರೆ ನಿಮಗೆ 5 ಅಂಕಗಳು ಸಿಗ್ತವೆ. ಹಣಕಾಸು ನಿರ್ವಹಣೆ ನೋಡಿ, ಆಯಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಮೊದಲೇ ಗುರುತಿಸಿಕೊಂಡು ಕೊರತೆಯಾಗದಂತೆ ಆದಾಯವನ್ನು ಮತ್ತು ಆಯವ್ಯಯವನ್ನು ಬಜೆಟ್ ರೂಪಿಸುವುದು, ಅದನ್ನು ಸಂಸ್ಥೆಯ ಖಜಾನೆಯಿಂದಲೋ ಅಥವಾ ದೇಣಿಗೆ ಸಂಗ್ರಹಿಸುವುದರಿಂದಲೋ ಅಥವಾ ಸಹಾಯಾರ್ಥ ಪಡೆಯುವುದರಿಂದಲೋ ಮೊದಲೇ ಸಂಗ್ರಹಿಸಿಕೊಳ್ಳಬೇಕು. ಸ್ಥಳ ಮತ್ತು ಸಲಕರಣೆಗಳು ಇದು ಕೂಡ ಬಹಳ ಮುಖ್ಯ. ಸ್ಥಳದ ಆಯ್ಕೆ ಮೊದಲಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೇದಿಕೆಯ ಸಾಮಗ್ರಿಗಳಾಗಿರ್ಬೋದು, ಓಪನ್ ಮೈಕ್ರೋಫೋನ್ಗಳಾಗಿರ್ಬೋದು, ವಿಡಿಯೋ ಕಾನ್ಫರೆನ್ಸ್ಗಳಾಗಿರ್ಬೋದು, ಆಸನದ ವ್ಯವಸ್ಥೆ ಆಗಿರ್ಬೋದು, ಸುಸಜ್ಜಿತವಾದ ಸುಂದರವಾದ ಹಂದರ ಪೆಂಡಾಲ್ ಅಂತ ಕರಿತೀವಲ್ಲ ಅದಾಗಿರ್ಬೋದು ಇತ್ಯಾದಿ ಎಲ್ಲವನ್ನು ಇದು ಒಳಗೊಂಡಿರ್ತದೆ. ಸಾಮಾಜಿಕ ಮತ್ತು ಮಾರುಕಟ್ಟೆಗೆ ಪೂರಕವಾದ ಪ್ರಚಾರ. ಈ ಕಾರ್ಯಕ್ರಮವನ್ನು ಜನರಿಗೆ ಮುಟ್ಟಿಸಬೇಕಾದ್ರೆ ಅಥವಾ ತಿಳಿಸಬೇಕಾದ್ರೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಆಯಾ ಕ್ಷೇತ್ರಗಳಿಗೆ ಅಂತಂದರೆ ಊರುಗಳಿಗೆ, ಜಿಲ್ಲೆಗಳಿಗೆ ಅಥವಾ ಇದರ ಅಪೇಕ್ಷೆ ಇರುವಂಥ ವ್ಯಕ್ತಿಗಳಿಗೆ ತಲುಪಿಸಲು ರೂಪಿಸುವುದು. ಅದು ಹೇಗೆಂದರೆ ಸಮೂಹ ಮಾಧ್ಯಮಗಳ ಮೂಲಕ ಅಥವಾ ಇಮೇಲ್ಗಳ ಮೂಲಕ, ಮಾರುಕಟ್ಟೆಯ ಮೂಲಕ, ಮೀಡಿಯಾ ಪ್ಲೇಯರ್ಗಳ ಮೂಲಕ ಅಥವಾ TV ಪರದೆಗಳನ್ನು ಅಳವಡಿಸುವುದರ ಮೂಲಕ ಅಥವಾ ಸಮೂಹ ಮಾಧ್ಯಮಗಳ ಮೂಲಕ ನಾವು ಇದನ್ನು ತಲುಪಿಸಬಹುದು. ಜೊತೆಗೆ ಅತಿಥಿ ನಿರ್ವಹಣೆ. ಅತಿಥಿಗಳನ್ನು ಆಹ್ವಾನಿಸುವುದು, ಮುಂಚಿತವಾಗಿ ಅವರಿಗೆ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸುವುದು, ಅಲ್ಪೋಪಹಾರದ ವ್ಯವಸ್ಥೆ, ನೋಂದಾಯಿಸುವುದನ್ನು ಅವರನ್ನು ಅನುಸರಿಸುವುದು. ಕಾರ್ಯಕ್ರಮದ ನಿರ್ವಹಣೆ. ಕಾರ್ಯಕ್ಷಮತೆ, ಸಮಯ ನಿಯಂತ್ರಣ ಮತ್ತು ನಿರ್ಧಾರವನ್ನು ನಿರ್ವಹಿಸಲು ಎಲ್ಲ ಘಟಕಗಳನ್ನು ನಿರ್ವಹಿಸುವುದು. ಕಾರ್ಯಕ್ರಮದಲ್ಲಿ ಸ್ವಲ್ಪವೂ ಕೊರತೆಯಾಗದಂತೆ ಸ್ವಾಗತ ಭಾಷಣದಿಂದ ಹಿಡಿದು ಕೊನೆಗೆ ವಂದನಾರ್ಪಣೆ ಮುಗಿದ ಮೇಲೆ ಅತಿಥಿಗಳು ಮಧ್ಯಾಹ್ನದ ಊಟದ ವ್ಯವಸ್ಥೆಯವರೆಗೂ ಅಥವಾ ಆತ್ಮೀಯವಾಗಿ ಅವರನ್ನು ಬೀಳ್ಕೊಡುವ ಕಾರ್ಯಕ್ರಮದ ನಿರ್ವಹಣೆಯ ಎಲ್ಲ ಜವಾಬ್ದಾರಿಗಳನ್ನು ಇದು ಒಳಗೊಂಡಿರ್ತದೆ. ಅದಾದಮೇಲೆ ಕೊನೆಗೆ ತಮ್ಮ ಕಾರ್ಯಕ್ರಮದ ಸದಸ್ಯರುಗಳ ನಡುವೆ ನಡೀತಕ್ಕಂಥ ಚರ್ಚೆ, ಕಾರ್ಯಕ್ರಮದ ಮೌಲ್ಯಮಾಪನ. ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಂತರ ಅದರ ಸಾಧಕ ಬಾಧಕಗಳು ಇದ್ದೇ ಇರ್ತವೆ. ಕಾರ್ಯಕ್ರಮ ನಂತರ ಪ್ರತಿಕ್ರಿಯೆಯನ್ನು ಸಂಗ್ರಹಿಸುವುದು ಮತ್ತು ಉತ್ತಮ ಉದ್ದೇಶಗಳನ್ನು ತಲುಪುವುದು ಎಂಬುದನ್ನು ಮೌಲ್ಯಮಾಪನ ಮಾಡುವುದು. ಒಂದು ವೇಳೆ ಕಾರ್ಯಕ್ರಮದಲ್ಲಿ ಏನಾದರೂ ಕುಂಠಿತ ಅಥವಾ ಲೋಪದೋಷಗಳು ಕಂಡು ಬಂದಿದ್ದರೆ ಮುಂದೆ ಹಾಗೆ ಆಗದಂತೆ ಎಚ್ಚರ ವಹಿಸುವುದು. ಇಲ್ಲಿ ನೋಡಿ, ಒಂದು ಕಾರ್ಯಕ್ರಮದ ಮಾದರಿ ಪಟ್ಟಿಯನ್ನು ನಾನಿಲ್ಲಿ ತಯಾರಿಸಿದ್ದೇನೆ. ನಿಮ್ಮ ಪಠ್ಯಪುಸ್ತಕದಲ್ಲಿಯೂ ಕೂಡ ಇದೇ ಇದೆ. ಇದನ್ನು ಕೂಡ ನಿಮ್ಮ 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಕೇಳಬಹುದು. ಒಂದು ಮಾದರಿಯನ್ನು ತಯಾರಿಸಿ ಅಂತೇನಾದರೂ ಕೊಟ್ಟರೆ ಇದನ್ನು ನೀವು ಪರೀಕ್ಷೆಯಲ್ಲಿ ಬರೆಯಿರಿ. ಕಾರ್ಯಕ್ರಮದ ಒಂದು ಮಾದರಿ ಪಟ್ಟಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿಯೇ ಇರುವಂಥದ್ದನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳು ಇದನ್ನು ನೋಡಿಕೊಂಡು ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜು ಬೆಳಗಾವಿ ಅವರ ಒಂದು ಕಾರ್ಯಕ್ರಮದ ಮಾದರಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. 2026-27ನೇ ಸಾಲಿನ ಸಾಂಸ್ಕೃತಿಕ, ಕ್ರೀಡೆ, NCC, NSS ಘಟಕ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್, ಯೂತ್ ರೆಡ್ ಕ್ರಾಸ್ ವಿಂಗ್ ಇವುಗಳ ಕಾರ್ಯಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಇದು ಅವರ ವಿಷಯ. ಹಾಗಾದರೆ ಇಲ್ಲಿ ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳವನ್ನು ಕೊಟ್ಟಿದ್ದಾರೆ. ಕಾಲೇಜು ಸಭಾಂಗಣ. ದಿನಾಂಕ ನಾನು ಇವತ್ತಿನ ದಿನಾಂಕವನ್ನು ಹಾಕಿದ್ದೇನೆ, 19/5/2026 ಅಂತ ಹಾಕ್ಬೋದು. ಇದೇ ದಿನಾಂಕವನ್ನು ನೀವು ಹಾಕ್ಬೋದು. ಕಾರ್ಯಕ್ರಮದ ಪಟ್ಟಿ ಹೀಗಿದೆ. ಮೊದಲಿಗೆ ಏನು ಅಂತಂದರೆ ಪ್ರಾರ್ಥನೆ. ಅದಾದಮೇಲೆ ಪ್ರಾರ್ಥನೆ ಆದಮೇಲೆ ಸ್ವಾಗತ ಹಾಗೂ ಪುಷ್ಪಾರ್ಪಣೆ, ಅತಿಥಿಗಳ ಪರಿಚಯ, ಪ್ರಾಸ್ತಾವಿಕ ನುಡಿ, ಅದಾದಮೇಲೆ ವಿದ್ಯಾರ್ಥಿಗಳಿಂದ ಅನಿಸಿಕೆ, ಅದಾದಮೇಲೆ ಮುಖ್ಯ ಅತಿಥಿಗಳಿಂದ ಭಾಷಣ, ಅದಾದಮೇಲೆ ಅತಿಥಿಗಳಿಗೆ ಅದು ಸತ್ಕಾರ ಆಗಬೇಕು, ಸರ್ಕಾರ ಆಗಿದೆ. ವಿದ್ಯಾರ್ಥಿಗಳು ಸ್ವಲ್ಪ ಅದನ್ನು ಬದಲಾಯಿಸ್ಕೊಳ್ಳಿ. ಪ್ರತಿಭಾ ಪುರಸ್ಕಾರ, ಅಧ್ಯಕ್ಷೀಯ ಭಾಷಣ ಕೊನೆಗೆ ಬರುವಂಥದ್ದು, ಆಮೇಲೆ ವಂದನಾರ್ಪಣೆ, ಇವುಗಳನ್ನು ಇಲ್ಲಿ ವಿವರಿಸ್ತಾ ಇದ್ದೇನೆ. ಪ್ರಾರ್ಥನೆ ಹೇಗಿರಬೇಕು ಅಂತ.
ಪ್ರಾರ್ಥನೆ ಪ್ರತಿಯೊಂದು ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇಲ್ಲಿ ಪ್ರಾರ್ಥನೆ ಹಾಡುವವರು ರಾಗಬದ್ಧವಾಗಿ ಶ್ರಾವ್ಯವಾಗಿ ಹೇಳಬೇಕು. ಸಾಮಾನ್ಯವಾಗಿ ಗಣೇಶನ ಹಾಗೂ ಶಾರದೆಯ ಮಾತೆಯ ಕುರಿತಾದ ಭಕ್ತಿಗೀತೆಗಳು ಇರಬೇಕು. ಪ್ರಾರ್ಥನೆಯನ್ನು ಹೇಳುವವರು ಕನಿಷ್ಠ 2 ಇರಬೇಕು. ಇಲ್ಲದಿದ್ದರೆ 8 ಜನ ಇದ್ದರೆ ಇದು ಸೂಕ್ತ ಅನ್ನುವಂಥದ್ದು ನನ್ನ ಒಂದು ಅಭಿಮತ. ಅದರೊಂದಿಗೆ ಸ್ವಾಗತ ಹಾಗೂ ಪುಷ್ಪಾರ್ಪಣೆ ಹೇಗಿರಬೇಕು ಅಂತಂದರೆ, ಸ್ವಾಗತ ಹಾಗೂ ಪುಷ್ಪಾರ್ಪಣೆ ಹೀಗಿದೆ ನೋಡಿ. ಸ್ವಾಗತ ಹಾಗೂ ಪುಷ್ಪಾರ್ಪಣೆ: ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಹಾಗೂ ಅಧ್ಯಕ್ಷರುಗಳಿಗೆ ಹೂಗಳನ್ನು ನೀಡುವುದರ ಮೂಲಕ, ಅದು ಗುಲಾಬಿ ಹೂ ಆಗಿರ್ಬೋದು ಅಥವಾ ನೀವೇ ತಯಾರಿಸಿದ ಒಂದು ಬೊಕ್ಕೆ ಆಗಿರ್ಬೋದು, ಅಥವಾ ಇತ್ತೀಚಿನ ಒಂದು ರೂಢಿ ಅಂತಂದರೆ ಗ್ರಂಥ ಪುಷ್ಪಾರ್ಪಣೆ ಅಂತ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನೀಡಿ ನೀವು ಸ್ವಾಗತ ಮಾಡಬೇಕು. ಈ ಸ್ವಾಗತ ಭಾಷಣವು ಅತ್ಯಂತ ಕಡಿಮೆ ಸಮಯದಲ್ಲಿ ಮುಗಿಯುವಂತಿರಬೇಕು. ಜೊತೆಗೆ ಅತಿಥಿಗಳ ಪರಿಚಯ: ಕಾರ್ಯಕ್ರಮ ಪಟ್ಟಿ ತಯಾರಿಕೆಯಲ್ಲಿ ಅತಿಥಿಗಳ ಪರಿಚಯ ಅತ್ಯಂತ ಮುಖ್ಯವಾದ ಕಾರ್ಯ. ಆಗಮಿಸಿದ ಅಧ್ಯಕ್ಷರನ್ನು ಅವರ ಜನ್ಮ ದಿನಾಂಕ, ಜನ್ಮಸ್ಥಳ, ಶಿಕ್ಷಣ, ಹವ್ಯಾಸಗಳು, ಹುದ್ದೆಯ ಪದನಾಮ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಾಧನೆಗಳು ಈ ವಿಷಯಗಳನ್ನು ಒಳಗೊಂಡಂತೆ ಸಂಕ್ಷಿಪ್ತವಾಗಿ ಅವರನ್ನು ಪರಿಚಯಿಸಬೇಕು. ಇನ್ನು ಪ್ರಾಸ್ತಾವಿಕ ನುಡಿ: ಸಂಸ್ಥೆಯ ಹಾಗೂ ಕಾಲೇಜಿನ ಐತಿಹಾಸಿಕ ಹಿನ್ನೆಲೆ, ಬೆಳೆದು ಬಂದ ರೀತಿ, ವಾರ್ಷಿಕ ಸಾಧನೆಗಳ ಕುರಿತಾಗಿ ಅಥವಾ ಮುಂದಿನ ಯೋಜನೆಗಳ ಕುರಿತಾಗಿ ಈ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಸಂಕ್ಷಿಪ್ತವಾಗಿ ಪರಿಚಯಿಸುವುದನ್ನು ಪ್ರಾಸ್ತಾವಿಕ ನುಡಿ ಎನ್ನುವರು. ಆಮೇಲೆ ವಿದ್ಯಾರ್ಥಿಗಳಿಂದ ಅನಿಸಿಕೆ ಹೇಳುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರಬೇಕು. ಅದರೊಂದಿಗೆ ಹುಡುಗ ಮತ್ತು ಹುಡುಗಿಯರಿಗೆ, ವಿದ್ಯಾರ್ಥಿನಿಯರಿಗೆ ಅವಕಾಶ ಕೊಟ್ಟಿರಬೇಕು. ಮುಖ್ಯ ಅತಿಥಿಗಳ ಭಾಷಣ: ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಹನೀಯರಿಗೆ ನಿಗದಿತ ಸಮಯದಲ್ಲಿ ತಮ್ಮ ಅತಿಥಿ ಭಾಷಣವನ್ನು ಮುಗಿಸುವಂತೆ ಮೊದಲೇ ತಿಳಿಸಿರಬೇಕು. ಅತಿಥಿಗಳ ಸಂಖ್ಯೆ ಅಧಿಕವಾಗಿದ್ದಾಗ ಆಯ್ದ ಅತಿಥಿಗಳಿಂದ ಭಾಷಣ ಹೇಳಿಸುವುದು ಸೂಕ್ತ. ಅತಿಥಿಗಳಿಗೆ ಸತ್ಕಾರ: ಸೂಕ್ತ ಉಡುಗೊರೆಗಳನ್ನು ನೀಡಿ ಅಥವಾ ನೆನಪಿನ ಕಾಣಿಕೆಯನ್ನು ಕೊಟ್ಟು ಅತಿಥಿಗಳನ್ನು ಸತ್ಕರಿಸಬೇಕು. ಪ್ರತಿಭಾ ಪುರಸ್ಕಾರ: ಶೈಕ್ಷಣಿಕವಾಗಿ ಹಾಗೂ ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆಗಳಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸುವುದು ಅಥವಾ ಪ್ರತಿಭೆಗಳನ್ನು ಪುರಸ್ಕರಿಸುವುದು ಇಲ್ಲಿ ಮುಖ್ಯ. ಅಧ್ಯಕ್ಷೀಯ ಭಾಷಣ: ಕಾರ್ಯಕ್ರಮದಲ್ಲಿ ಅತ್ಯಂತ ಮುಖ್ಯವಾದ ಘಟ್ಟ ಅಧ್ಯಕ್ಷೀಯ ಭಾಷಣ. ಕಾರ್ಯಕ್ರಮದ ಸಂಘಟನೆಗೆ ಕಾರಣ ಮತ್ತು ಉದ್ದೇಶಗಳನ್ನು ಕುರಿತು ಮಾತನಾಡುವುದು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರನ್ನೂ ಪ್ರಶಂಸಿಸುವುದು ಅವರ ಭಾಷಣದ ಉದ್ದೇಶವಾಗಿರಬೇಕು. ಅದಾದಮೇಲೆ ವಂದನಾರ್ಪಣೆ: ಕಾರ್ಯಕ್ರಮದ ಕೊನೆಯ ಗಳಿಗೆ ವಂದನಾರ್ಪಣೆಯಾಗಿರುತ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು ವಂದಿಸುವುದು ಇಲ್ಲಿನ ಕೆಲಸವಾಗಿರಬೇಕು. ಹಾಗೆ ಸಭೆಯಲ್ಲಿ ಸ್ವಾಗತ ಕಾರ್ಯಕ್ರಮ ನಡೆಯುವ ವಿಧಾನ, ಇದನ್ನು ಕೂಡ ನಿಮ್ಮ 5 ಅಂಕಕ್ಕೆ ಕೇಳಬಹುದು. ಸಭೆಯಲ್ಲಿ ಸ್ವಾಗತ ಕಾರ್ಯಕ್ರಮ ನಡೆಸುವ ವಿಧಾನ ಹೇಗಿರಬೇಕು? ಯಾವುದೇ ಕಾರ್ಯಕ್ರಮವಿದ್ದರೂ ಬಂದಿರುವ ಅತಿಥಿ ಮಹೋದಯರನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ನಿಯಮಿತ ಸ್ವಾಗತವು ಕೇವಲ ಶುಭಾಶಯಗಳು ನಿಯಮವಲ್ಲ, ಅದು ನಮ್ಮ ಸಭೆಗೆ ಆಗಮಿಸಿದ್ದಕ್ಕಾಗಿ ಶುಭ ಕೋರುವ ವಿನಮ್ರ ನಡೆಯಾಗಿದೆ. ಪ್ರತಿಯೊಂದು ಸಭಾ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮುಗಿದ ನಂತರ ಕೈಗೊಳ್ಳುವ ಕಾರ್ಯ ಆಗಿದೆ. ಸ್ವಾಗತ ಮಾಡುವವರು ತಿಳಿದಿರಬೇಕಾದ ಅಂಶಗಳು, ಇದನ್ನು ಕೂಡ ನಿಮ್ಮ 5 ಅಂಕಕ್ಕೆ ಕೇಳಬಹುದು. ಸ್ವಾಗತ ಮಾಡುವವರು ಹೀಗೆ: ಸಭ್ಯ ಮತ್ತು ವಿನಯಶೀಲತೆ ಇರುವುದು ಅವಶ್ಯಕ. ಮುಖ್ಯ ಅತಿಥಿ ವೇದಿಕೆಯ ಗಣ್ಯರು ಮತ್ತು ಪ್ರೇಕ್ಷಕರನ್ನು ಮುಂಚಿತವಾಗಿ ತಿಳಿದುಕೊಳ್ಳುವುದು. ಕಾರ್ಯಕ್ರಮದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು. ಪರಿಣಾಮಕಾರಿಯಾದ ಸ್ವಾಗತ ಭಾಷಣವನ್ನು ತಯಾರಿಸುವುದು. ಎಲ್ಲ ಅತಿಥಿಗಳು ಮತ್ತು ಗಣ್ಯರನ್ನು ಉತ್ಸಾಹದಿಂದ ಸ್ವಾಗತಿಸುವುದು. ಅನಗತ್ಯ ವಾಕ್ಯಗಳನ್ನು ತೆಗೆದುಹಾಕುವ ಮೂಲಕ ಭಾಷಣವನ್ನು ಸಂಕ್ಷಿಪ್ತ ಮತ್ತು ಸಾಂದ್ರಗೊಳಿಸುವುದು. ಸಂದರ್ಭಕ್ಕೆ ತಕ್ಕಂತೆ ಸೂಕ್ತವಾದ ಸೂಚನೆಗಳನ್ನು ಸೂಕ್ತವಾಗಿ ನಿವೇದಿಸುವುದು. ಕಾರ್ಯಕ್ರಮದ ಸಮಯವನ್ನು ಪಾಲನೆ ಮಾಡುವುದು. ಕೊನೆಯಲ್ಲಿ ವೇದಿಕೆಯ ಮೇಲಿನ ಗಣ್ಯರಿಗೂ ನೆರೆದ ಸಭಿಕರಿಗೂ ವಂದನೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿ ಪಾಲಿಸುವುದು. ನಿರೂಪಣೆಯ ಕಲೆ ಮತ್ತು ಸಂಘಟನೆ: ನಿರೂಪಕನ ಕಲೆ ಹೇಗಿರಬೇಕು? ನಮ್ಮ ನಾಡಿನ ಸಾಂಸ್ಕೃತಿಕ ಸತ್ವವನ್ನು ಅನಾವರಣಗೊಳಿಸುವ ಯಾವುದೇ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಎನ್ನಬಹುದು. ಇಂಥ ವೇದಿಕೆ ಕಾರ್ಯಕ್ರಮವನ್ನು ಚೆನ್ನಾಗಿ ಸಂಘಟಿಸುವ ಮೂಲಕ ಸಹೃದಯರನ್ನು ಸಂವೇದಿಸುವುದು. ಯಾವುದೇ ಕಾರ್ಯಕ್ರಮ ಎಂದಾಕ್ಷಣ ಅಲ್ಲಿ ಪ್ರೇಕ್ಷಕರು ಸೇರುವುದು ಸಹಜ. ದಾರಿ ಹೋಕರು ಕೂಡ ಆಸುಪಾಸಿನ ಶಾಲಾ, ಕಾಲೇಜು, ಯುವ ಸಂಘ, ದೇವಸ್ಥಾನ ಕಾರ್ಯಕ್ರಮಕ್ಕೆ ತಕ್ಷಣ ಮಾತ್ರದಲ್ಲಿ ದೃಷ್ಟಿ ಹಾಯಿಸುತ್ತಾರೆ. ಇನ್ನು ಕೆಲವರು ತಮ್ಮೆಲ್ಲ ಅಗತ್ಯತೆ ಕೆಲಸಗಳನ್ನು ಬದಿಗೊತ್ತಿ ಕಾರ್ಯಕ್ರಮ ವೀಕ್ಷಿಸುತ್ತಾರೆ. ನಿರೂಪಣಾ ಕಲೆ ಹೇಗಿರಬೇಕು? ಮಾತನಾಡುವುದು ಒಂದು ಕಲೆ. ಇದು ಎಲ್ಲರಿಗೂ ಸಿದ್ಧಿಸುವುದಿಲ್ಲ.
ಆದರೆ ಅದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಬದುಕು ಕಟ್ಟಿಕೊಂಡವರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅನುಶ್ರೀ ಆಗಿರ್ಬೋದು, ಅಪರ್ಣಾ ಆಗಿರ್ಬೋದು, ಸೃಜನ್ ಲೋಕೇಶ್ ಆಗಿರ್ಬೋದು, ಅಕುಲ್ ಬಾಲಾಜಿ ಆಗಿರ್ಬೋದು, ಮಾಸ್ಟರ್ ಆನಂದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ್ಯಂಕರ್ಗಳಾಗಿದ್ದಾರೆ ಅಥವಾ ನಿರೂಪಣೆ ಮಾಡುವಂಥ ವ್ಯಕ್ತಿಗಳಾಗಿದ್ದಾರೆ. ಮುಂತಾದವರು ಮಾತನಾಡ್ತಾರೆ. ಈ ಕಲೆಯನ್ನು ಬಳಸಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಈ ಅಭ್ಯಾಸವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಂಡು ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯವಿದೆ. ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವರಿಗೆ ರೋಗವಿಲ್ಲ. ಈ ಗಾದೆ ವಾಕ್ಯವನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಎನ್ನುವಂತೆ ಮಾತು ಎಲ್ಲವನ್ನೂ ನೀಡುತ್ತದೆ. ವಾಕ್ಚಾತುರ್ಯವನ್ನು ಬಂಡವಾಳ ಮಾಡಿಕೊಂಡು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವುದನ್ನು ಕಲಿತರೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಬೇಡಿಕೆಯನ್ನು ಪಡೆಯಬಹುದು. ಒಂದು ಕಾರ್ಯಕ್ರಮದ ಜೀವಾಳವೇ ನಿರೂಪಣೆ. ಇಲ್ಲಿ ವ್ಯಕ್ತಿತ್ವದಷ್ಟೇ ಮುಖ್ಯವಾಗಿರುವುದು ಸ್ಪಷ್ಟವಾದ ಉಚ್ಚಾರ, ಎಲ್ಲರನ್ನು ಗಮನ ಸೆಳೆಯಬಲ್ಲ ಕಂಠ, ನಿರೂಪಣೆಯ ಶೈಲಿ. ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮ ನಿರೂಪಕರಿಗೆ ಅವಕಾಶಗಳು ಹೆಚ್ಚಾಗಿವೆ. ಕಾರಣ ಟಿವಿ ಮಾಧ್ಯಮಗಳಲ್ಲಿ ಎಂದು ರಿಯಾಲಿಟಿ ಶೋಗಳು ಹೆಚ್ಚಿವೆ. ಹೀಗಾಗಿ ಉತ್ತಮ ಮಾತುಗಾರಿಕೆ ಅವಕಾಶಗಳು ಎಲ್ಲೆಡೆ ತೆರೆದಿವೆ. ಆ್ಯಂಕರ್ ಆಗಬೇಕು, ಟಿವಿಯಲ್ಲಿ ಕಾಣಿಸಿಕೊಳ್ಳಬೇಕಾಗಿದೆ, ಅದು ಕಾಣಿಸಿಕೊಳ್ಳಬೇಕು ಎನ್ನುವಂಥ ಹಂಬಲ ಇರುವವರು ನಿರೂಪಣೆಯ ಶೈಲಿ ಮತ್ತು ಭಾಷಣವನ್ನು ತಿಳಿದುಕೊಳ್ಳುವುದು ಅತಿ ಅಗತ್ಯ. ಶಾಲೆ ಕಾಲೇಜುಗಳಲ್ಲಿ ಭಾಷಣ, ಸಂವಾದ, ಡಿಬೇಟ್ ಇನ್ನಿತರ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೆಚ್ಚುಗೆ ಗಳಿಸಿದರೆ ಮುಂದೆ ಇಂಥ ಕ್ಷೇತ್ರಗಳನ್ನು ಉದ್ಯೋಗ ಕಂಡುಕೊಳ್ಳಲು ಸಾಧ್ಯವಿದೆ. ನಿರೂಪಣೆಯ ಶೈಲಿ, ಮಾತಿನ ಮೇಲೆ ನಿಯಂತ್ರಣ ಸಾಧಿಸಲು ಸಮಯ ಮೀರದಂತೆ ಮಾತನಾಡುವ ವಿಧಾನ ಕಲಿಯಬೇಕೆಂದರೆ ಹೆಚ್ಚಿನ ಖರ್ಚಿಲ್ಲ. ಕೆಲವು ಸಂಸ್ಥೆಗಳು ಇಂಥ ತರಬೇತಿಯನ್ನು ನೀಡುತ್ತಿವೆ. ಜೊತೆಗೆ ಟಿವಿ ರಿಯಾಲಿಟಿ ಶೋ ಆ್ಯಂಕರ್ಗಳಿಗೆ ಪ್ರತ್ಯೇಕ ತರಬೇತಿ ಕೋರ್ಸ್ಗಳು ಕೂಡ ಇವೆ. ಈ ಕುರಿತು ಆನ್ಲೈನ್ ಯೂಟ್ಯೂಬ್ ಚಾನಲ್ಗಳಲ್ಲಿಯೂ ಕೂಡ ಬೇಕಾದಷ್ಟು ಕಲಿತುಕೊಳ್ಳಬಹುದಾಗಿದೆ. ಉತ್ತಮ ನಿರೂಪಕನ ಜವಾಬ್ದಾರಿಗಳು, ಇದನ್ನು ಕೂಡ ನಿಮ್ಮ 5 ಅಂಕಕ್ಕೆ ಕೇಳಬಹುದು. ವಿದ್ಯಾರ್ಥಿಗಳು ಇದನ್ನು ಗಮನಿಸಿ. ಪ್ರಾರಂಭದಲ್ಲಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದು ಹಾಗೂ ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು, ಕಾರ್ಯಕ್ರಮದ ವಿಷಯ ನಿರೂಪಣೆಯನ್ನು ಹಂಚಿಕೊಳ್ಳುವುದು, ವೇದಿಕೆಯೇ ಖಾಲಿಯಾಗದಂತೆ ಮಾತಿನ ಚಮತ್ಕಾರಿಕೆಯಿಂದಲೇ ಕಾರ್ಯಕ್ರಮ ನಿರ್ವಹಿಸುವುದು, ಕಾರ್ಯಕ್ರಮಗಳಲ್ಲಿ ನಿರೂಪಕರು ಸಾಕಷ್ಟು ಪೂರ್ವ ತಯಾರಿಯೊಂದಿಗೆ ಸಿದ್ಧರಾಗಿರಬೇಕು. ಕಾರ್ಯಕ್ರಮದ ಆಗುಹೋಗುಗಳ ಸಮಗ್ರ ಅರಿವು ನಿರೂಪಕರಿಗೆ ಇರಬೇಕು. ಜೊತೆಗೆ ತಕ್ಕ ರೆಸ್ಪೆಕ್ಟ್ಗಳನ್ನು ಕೂಡ ಸಮಯದಲ್ಲಿ ಸಂಯೋಜಿಸುವ ಶಕ್ತಿ ಇರಬೇಕು. ಬಹಳ ಮುಖ್ಯವಾದ ವಿಚಾರವೆಂದರೆ ಕಾರ್ಯಕ್ರಮ ಪ್ರಸ್ತುತಪಡಿಸುವ ವೇದಿಕೆ ಮತ್ತು ಪರಿಸರ. ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ಒಂದು ಚೌಕಟ್ಟಿನ ಒಳಗೆ ನಡೆಸಿದರೆ ಒಳ್ಳೆಯದು. ಸಾಹಿತ್ಯ ಸಮ್ಮೇಳನದಂತಹ ಕಾರ್ಯಕ್ರಮಗಳಲ್ಲಿ ಸುಗಮ ಸಂಗೀತ, ಮಾತಿನ ಮಂಟಪ, ಮಿಮಿಕ್ರಿ, ರಂಗನಾಟಕಗಳು ಸೂಕ್ತ ಸಾಹಿತ್ಯ ಆಸಕ್ತರಿಗೆ ಹಿಡಿಸಬಹುದು. ಅದೇ ರೀತಿಯಲ್ಲಿ ದೇವಸ್ಥಾನ, ಬ್ರಹ್ಮ ಕಲಶೋತ್ಸವ, ಜಾತ್ರೆಗಳ ವೇದಿಕೆಯಲ್ಲಿ ಯಕ್ಷಗಾನ, ಸಾಮಾಜಿಕ ನಾಟಕ, ಭಕ್ತಿಯ ರಸಮಂಜರಿ ಕಾರ್ಯಕ್ರಮಗಳು ಸಾಂದರ್ಭಿಕವಾದವುಗಳು. ಶಾಲಾ ಕಾಲೇಜಿನ ವಾರ್ಷಿಕೋತ್ಸವಗಳಲ್ಲಿ ಸಾಮಾಜಿಕವಾಗಿ ಎಲ್ಲ ಕಾರ್ಯಕ್ರಮಗಳು ಮನೋರಂಜನೆಯ ಮತ್ತು ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ. ಒಟ್ಟು ವೇದಿಕೆಯ ಪರಿಸರಕ್ಕೆ ಹೊಂದಿಕೊಳ್ಳುವ ಕಾರ್ಯಕ್ರಮಗಳನ್ನು ನಡೆಸುವುದು ವಿಷಯಾಧಾರಿತವಾದ ಚಿಂತನೆಯಾಗಿದೆ. ಮನರಂಜನೆಯ ಮೂಲಕ ಮೌಲಿಕವಾಗುವುದು ಒಳ್ಳೆಯದು. ಭಾಷಾ ಶುದ್ಧತೆ ಮತ್ತು ಸಾಹಿತ್ಯ ಜ್ಞಾನ ಹಾಗೂ ಪದ ಸಂಪತ್ತು. ಭಾಷೆ ಇಲ್ಲದಿದ್ದರೆ ಭಾವಾಭಿವ್ಯಕ್ತಿಯು ಸಾಧ್ಯವಾಗದು. ಒಬ್ಬ ನಿರೂಪಕನಿಗೆ ಮೊದಲು ಇರಬೇಕಾದದ್ದು ಭಾಷಾ ಶುದ್ಧತೆ. ನಾವು ಆಡುವ ಮಾತು ಮುದ್ದಾಗಿರಬೇಕು, ಕೇಳುಗರು ಇಷ್ಟಪಡುತ್ತಾರೆ. ಅಲ್ಪ ಪ್ರಾಣ, ಮಹಾಪ್ರಾಣಗಳ ಬಳಕೆ, ಹ್ರಸ್ವಸ್ವರ, ದೀರ್ಘಸ್ವರಗಳ ಉಚ್ಚಾರ, ಪರಿಜ್ಞಾನ, ಅಕಾರ ಮತ್ತು ಹಕಾರಕ್ಕೆ ಇರುವ ವ್ಯತ್ಯಾಸ, ಸ, ಶ, ಶ ಇವುಗಳ ಬಳಕೆ ಸರಿಯಾಗಿ ತಿಳಿದಿರಬೇಕು. ಮಾತು ತಡವರಿಸದೆ ನಿರರ್ಗಳವಾಗಿ ಸ್ಪಷ್ಟವಾಗಿರಬೇಕು. ಕೇಳುಗರ ಕಿವಿ ತಣಿಸುವಂತಿರಬೇಕು. ನಿರೂಪಕರಾದವರಿಗೆ ವಿವಿಧ ರಸವತ್ತಾದ ವಿಷಯಗಳ ಸಾಮಾನ್ಯ ಜ್ಞಾನ ಇರಬೇಕು. ಅವುಗಳನ್ನು ಸೂಕ್ತ ಸಂದರ್ಭದಲ್ಲಿ ಮಾತುಗಳಲ್ಲಿ ಜೋಡಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಸ್ವಾರಸ್ಯ ಮತ್ತು ಗಾಂಭೀರ್ಯವನ್ನು ಉಳಿಸಿಕೊಳ್ಳುತ್ತಾ ಹೋಗಬೇಕು. ಉದಾಹರಣೆಗೆ, ಕನ್ನಡ ಭಾಷೆ ಅಥವಾ ಸಾಹಿತ್ಯದ ಕುರಿತು ಕಾರ್ಯಕ್ರಮವನ್ನು ಸಂಯೋಜಿಸುವಾಗ ಕನ್ನಡ ಸಾಹಿತ್ಯದ ಅನೇಕ ಕವಿಗಳ, ಲೇಖಕರ, ಸಾಹಿತಿಗಳ, ವಿಚಾರವಾದಿಗಳ, ಚಿಂತಕರ ಪರಿಚಯ ಇರಬೇಕು. ಅವರ ನುಡಿ ಅಥವಾ ಮಾತುಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಜೋಡಿಸಿ ಕಾರ್ಯಕ್ರಮದ ಸೌಂದರ್ಯವನ್ನು ಹೆಚ್ಚಿಸುತ್ತಾ ಹೋಗಬಹುದು. ಆಗ ಕಾರ್ಯಕ್ರಮ ನಿರೂಪಣೆ ಸುಂದರವಾಗುತ್ತದೆ. ಇಷ್ಟು ನಿಮ್ಮ ಕೌಶಲ್ಯ ಕನ್ನಡಕ್ಕೆ ಬೇಕಾಗಿರುವಂಥ ನೋಟ್ಸನ್ನು ನಿಮಗೆ ಇವತ್ತು ನಿಮ್ಮ ಕೈಗೆ ಇಟ್ಟಿದ್ದೇನೆ. ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ತೆಗೆದುಕೊಂಡು ಬರೆದಿಟ್ಟುಕೊಂಡು ನಿಮ್ಮ ಈ ಇನ್ನು 4 ದಿನದಲ್ಲಿ ಇರುವಂತಹ
ನಿಮ್ಮ BA, BCom, BSW, BBA, BCA, BSc 2ನೇ ಸೆಮಿಸ್ಟರ್ನ ಎಲ್ಲ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಆಲ್ ದಿ ಬೆಸ್ಟ್ ಟು ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.